ಸರ್ ಒಳ್ಳೇದಕ್ಕೆ ನಾನು ಮಾಡ್ತಿರೋದು. ಏನ್ ಒಳ್ಳೇದು ಸರ್? ಅಂದ್ರೆ ನಾವು ಮಾಡಿ ತಪ್ಪು ಅಂತ ಹೇಳ್ತೀರ ನೀವು? ನನಗೆ ಪರ್ಮನೆಂಟ್ ಆಗಿ ನನಗೆ ಬೇಕು ಅದು. ಏನ್ ಪರ್ಮನೆಂಟ್ ಸ್ಮಾರಕ ಆಗಲ್ಲ ಸರ್ ಅದು? ನಾನು ಹೇಳ್ತೀನಿ, ನೀವು ಒಬ್ಬ ಹೋರಾಟಗಾರ ಸರ್. ಪರ್ಮನೆಂಟ್ ಸ್ಮಾರಕ ಆಗಲ್ಲ ಸರ್. ಕೇಳಿ ಸರ್, ಮುಂದಿನ ಪೀಳಿಗೆ ನಾನು ಓಪನ್ ಆಗಿ ಹೇಳ್ತಿದ್ದೀನಲ್ಲ, ಮುಂದಿನ ಪೀಳಿಗೆ ಅಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಪರ್ಮನೆಂಟ್ ಸ್ಮಾರಕ ಆ ಜಾಗದಲ್ಲಿ ಆಗಲ್ಲ ಸರ್. ನಾನು ಅರ್ಜುನ್ ಡಿಸೈಡ್ ಮಾಡ್ತಾರೆ. ಇಲ್ಲ, ಸರ್ಕಾರ ಅಲ್ಲ, ಯಾವ ಸರ್ಕಾರ ಬಂದ್ರು ಆಗಲ್ಲ ಸರ್. ಅಲ್ಲಿ ಆ ಜಾಗದಲ್ಲಿ ಮಾಡಕ್ ಆಗಲ್ಲ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಕ್ ಆಗಲ್ಲ. ನಿಮ್ಗೂ ಗೊತ್ತಿರ್ಬೇಕು ರೂಲ್ಸ್. ಕರೆಕ್ಟ್ ಅಲ್ವಾ? ಇದನ್ನೇ ನಾವು ಆನೆ ಸತ್ತ ದಿವಸ ಕೂತು ಹೋರಾಟ ಮಾಡಿದ್ದು ಇದನ್ನೇ. ಅದು ಬಿಡಿ ಸರ್, ನಾನು ಅದು ಕೇಳ್ತಿಲ್ಲ. ನಾನು ಸ್ಮಾರಕದ ವಿಷಯವಾಗಿ ಹೇಳಿ. ನೀವು ನನ್ನ ಡಿ ಬಸ್ ಎಲ್ಲ ಹಾಕಿದ್ರು ಅಲ್ಲಿ ಬಂದು ಹಾಕಿದ್ರು ಮಾಡಿ ಅಂತ ಸರ್. ಅದನ್ನ ನಾನು ಅದು ಬೇಕಾಗಿಲ್ಲ ಸರ್. ನಾನು ಹೇಳ್ತಿರೋದು ಇಷ್ಟೇ. ಡಿ ಬಸ್ ಯಾಕೆ ಬಂದ್ರು, ಡಿ ಬಸ್ ಯಾಕೆ ಕಲ್ಕೊಟ್ರು, ಎಲ್ಲೋ ಹೋಗ್ತೀರಾ, ಎಲ್ಲೋ ಬರ್ತೀರಾ? ಚೇತನ್ ಅವರೇ ಬಿಡಿ, ಇವ್ರಿಗೆ ನಾವು ಏನ್ ಕ್ಲಾರಿಟಿ ಕೊಟ್ರ? ಚೇತನ್ ಅವ್ರನ್ನೇ ಕೇಳ್ಕೊಳ್ಳಿ. ಕ್ಲಾರಿಟಿ ಅಲ್ಲ, ನಾನು ಮಾತಾಡೋದು ಸರಿಯಾ ತಪ್ಪು ಅಂದ್ರೆ ನಾವು ಮಾಡಿದ್ರೆ ಕೆಲಸನೇ ತಪ್ಪು ಅಂತ ನೀವು ಮಾತಾಡ್ತಿರೋದು. ಬಿಡಿ ಇವ್ರಿಗೆ ಏನಿರೋದು, ಇವ್ರು ಒಂದ್ ತಗೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಚೇತನ್ ಸರ್ ಇರಿ ಒಂದ್ ನಿಮಿಷ ಸರ್. ಇಲ್ಲ ಸರ್, ನೀವು ಸುಮ್ಮನಿರಿ ಸರ್. ಚೇತನ್ ಸರ್, ನಾ ಮಾಡೋದೇನಾದ್ರು ಮಾತಾಡೋದೇನೋ ತಪ್ಪಿತ ಸರ್? ಅಲ್ಲ, ಇಬ್ರಲ್ಲೂ ಕರೆಕ್ಟ್ ಇದೆ ಸರ್. ಏನ್ ಗೊತ್ತಾಗಿದ್ದು ಇವರು ಸರ್ ಕರೆಕ್ಟ್ ಅಂತಲ್ಲ, ಇವ್ರು ಸ್ಮಾರಕದ ಬಗ್ಗೆ ಮಾತಾಡಿ ಅದ್ಬಿಟ್ಬಿಟ್ಟು ಎಲ್ಲೆಲ್ಲ ಹೋದ್ರೆ ನಾವೇನ್ ಸರ್ ನಾನು ತೆಗಿತಿರೋದಲ್ಲನ್ರಿ ಹೋರಾಟ. ಅವತ್ತು ಆನೆ ಸತ್ತಿಸ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನಾನು ಸ್ಮಾರಕದ ಬಗ್ಗೆ ಸರ್, ಸ್ಮಾರಕದ ಬಗ್ಗೆ. ಸ್ಮಾರಕ ಮಾಡಕ್ಕೆ ಏನ್ ಮಾಡಿದ್ರಿ? ಬಿಡಿ ಚೇತನ್, ಸ್ಮಾರಕ ಮಾಡಕ್ಕೆ ನೀವ್ ಏನ್ ಮಾಡಿದ್ರಿ? ಅದನ್ನೇ ಹೇಳ್ತಿಲ್ವಾ, ನಾನ್ ನಿಮಗ್ ಕ್ಲಾರಿಟಿ ಕೊಡ್ಬೇಕಾಗಿಲ್ಲ ರೀ. ಈಗ ಕೇಳ್ತಿದ್ವಿ ಸರ್, ಕ್ವಶನ್ ಕೇಳ್ತಿದ್ರಲ್ಲ ಸರ್. ಆನೆ ದಂತಕ ತೆಗಿಯಕ್ಕೆ, ಮೂಳೆ ತೆಗಿಯಕ್ಕೆ ನಾವೇ ಸರ್ ಬಂದಾಗ್ತಿದ್ದು ಸರ್. ಅದು ಹೇಳ್ಬಾರ್ದಿತ್ತು ಅಂತ ಅದನ್ನ ಕೇಳ್ತಿರೋ ನಾವೇ ಸರ್ ಬಂದಾಗ್ತಿದ್ದು. ಏನಕ್ಕೆ ಅಂದ್ರೆ ನಮ್ಗೆ ಅರ್ಜುನ ಪ್ರೀತಿ ಐತೆ, ಸ್ಮಾರಕ ಅರ್ಜುನ ಸಮಾಧಿ ಉಳಿಸೋ ಅವಶ್ಯಕತೆ ಇತ್ತು, ಬಂದಾಗ್ತಿದ್ವಿ ಸರ್. ನೀವಂದ್ರಲ್ಲ ಮೂಳೆ ತೆಗಿಯಕ್ಕೆ. ನಾನು ಹೇಳ್ತೀನಲ್ಲ ನೀವು ಮಾಡಿದ್ ತಪ್ಪು ಅಂತ ನಾನು ಹೇಳ್ತಿಲ್ಲ. ಅಲ್ಲೂ ನಾನು ಹೇಳಿದ ತಪ್ಪು ಅಂತಾನೆ ಸರ್ ಹೇಳಿರೋದು. ನೀವಲ್ಲಿ ತೆಗಿಯಕ್ ಬಂದ್ರ, ಆನೆ ದಂತ ತೆಗಿಯಕ್ ಬಂದ್ರ, ದಂತ ತೆಗಿಯಕ್ ಬರೋ JCB ಸರ್. ನೀವು ಎನ್ಕ್ವೈರಿ ಮಾಡ್ಬೇಕಿತ್ತು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾರನ್ನ? ಫಾರೆಸ್ಟ್ ಇಲಾಖೆಯವ್ರನ್ನ. ನೀವು ಸರ್ ನಿಮ್ ಮಾತಲ್ಲಿ ತಿರ್ಲೇ ಇಲ್ಲ ಬಿಡಿ. ಅಲ್ಲಿ ಕಮೆಂಟ್ಸ್ ಗಳು ನೋಡಿ ಸರ್. ನೀವು ಮಾಡಿರೋ ವಿಡಿಯೋದಲ್ಲಿ ಕಮೆಂಟ್ಸ್ ಗಳು ನೋಡಿ ಸರ್. ನಿಮ್ಗೆ ಅರ್ಥ ಆಯ್ತು ನೀವು ಮಾಡಿರೋ ಸರಿನಾ ತಪ್ಪ ಅಂತ? ಮಾಡ್ಕೊಳ್ಳಿ ಬಿಡ್ರಿ, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಿ? ಸರಿನಾ ತಪ್ಪ ಅಂತ ನಿಮ್ಗೆ ಎಲ್ಲ ಸಿಕ್ಬಿಡ್ತಾ ಸರ್ ಕ್ಲಾರಿಟಿ. ಸೊ ನೀವು ನಾನ್ ಮಾಡೋದು ನನ್ನ ಆತ್ಮತೃಪ್ತಿಗೆ ನನಗ್ ಸರಿ ಇದ್ರೆ ಸಾಕು, ಬೇರೆಯವರಿಗೆ ಒಪ್ಪಿಗೆ ಆಗ್ಬೇಕಾಗಿಲ್ಲ. ಜನಗಳು ಜಡ್ಜ್ ಮಾಡ್ಬೇಕು ಸರ್ ಅದನ್ನ, ಒಳ್ಳೇದ ಕೆಟ್ಟದ ಅಂತ. ತಲೆನೇ ಕೆಡಿಸ್ಕೋಬೇಡಿ ಸರ್, ಮಾಡ್ಬೇಕು ಸರ್. ತಲೆ ಕೆಡಿಸ್ಕೋಬೇಡಿ. ನಾವ್ ಮಾಡಿರೋ ಕೆಲಸ ತಪ್ಪು ಅಂತ ನೀವು ಹೇಳಿದ್ರಿ ಅಲ್ವಾ? ಇಲ್ಲಿ ಹೇಳ್ತೀನಿ ಕೇಳಿ ಸರ್, ನೀವು ಕೋಟೆಯವರು ಅಂತ ಹೇಳಿದ್ರಿ. ಸ್ಥಳೀಯವಾಗಿ ನಾನೇನು ಅಂತ ನನ್ನ ಜನಗಳಿಗೆ ಸರ್, ಸ್ಥಳೀಯವಾಗಿ ಅವ್ರು ನಿಮ್ಮ ಈ ಊರಲ್ಲೇ ನಿಮ್ಮ ಊರವರೆಲ್ಲ ನೋಡಿದ್ರೆ ಸ್ಥಳೀಯವಾಗಿ ಯಾವುದೇ ತರ ಧೈರ್ಯವಾಗಿ ಕೆಲಸ ಯಾರು ಮಾಡಿಲ್ಲ ಸರ್. ನೀವು ಕರೆಕ್ಟ್ ಮಾಡೋದಾಗಿದ್ರೆ ನಾವು HD ಕೋಟೆಯಿಂದ ಬಂದು ಮಾಡ್ಬೇಕಾಗಿಲ್ಲ ಸರ್. ನಮ್ಮ ಊರವ್ರ ಬಗ್ಗೆ ನೀವು ಅದನ್ನ ಹೇಳಕ್ಕೆ ಬರ್ಬೇಕು. ನಾನು ಆ ತರ ಮಾತಾಡ್ತಿಲ್ಲ ಸರ್. ನೀವು ಅಲ್ಲಿ ಮಾಡೋದಾಗಿದ್ರೆ ನಾನೇ ಸರ್ HD ಕೋಟೆಯಿಂದ ಬರ್ಬೇಕಿದ್ದು. ಕೇಳಿ, ಯಾರಿಗೂ ಧೈರ್ಯ ಇಲ್ಲ ಅಂತ ನಮ್ಮೂರವ್ರ ಬಗ್ಗೆ ನೀವು ಮಾತಾಡಕ್ ಬರ್ಬೇಡಿ ಸರ್. ಹಂಗ್ ಮಾಡೋದಾಗಿದ್ರೆ ನಾನೇ HD ಕೋಟೆಯಿಂದ ಬರ್ಬೇಕಾಗಿತ್ತು. ಅದನ್ನೇ ನಾನ್ ಕೇಳ್ತಾ ಇರೋದು. ರಿಸರ್ವ್ ಫಾರೆಸ್ಟ್ ಒಳಗೆ ಬಂದು ಮಾಡಿದೀರಾ? ನಾನು ಹೇಳ್ತಾ ಇದ್ದೀನಿ ಒಳ್ಳೇದಾಯ್ತು. ನನಗೆ ಮಹಾದೇವ್ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ರು, ಮಾಡಿದ್ರಿ, ಓಕೆ ಆಯ್ತಾ, ಒಪ್ಕೊಳ್ತೀನಿ ಆಯ್ತಾ. ಅದನ್ನ ನಾವು ಪರ್ಮನೆಂಟ್ ಮಾಡಿಸ್ಬೇಕು ಅಂತ ಹೋರಾಟ ಮಾಡ್ತೇವೆ. ಪರ್ಮನೆಂಟ್ ಆಗಲ್ಲ ಸರ್. ಒಂದು ನೀವು ತಾತ್ಕಾಲಿಕವಾಗಿ ಮಾಡಿ ಅರ್ಧಂಬರ್ಧ ಕಟ್ಟಿ ಬಿಟ್ಟೋಗಿ ಸರ್ಕಾರದವರು ಸಹ ಅದೇನೋ ಆಗಿದೆ ಬಿಡ್ರಿ, ಅದು ರಿಸರ್ವ್ ಫಾರೆಸ್ಟ್ ಒಳಗೆ ಸೇಫ್ಟಿ ಆಗಿದೆ ಅಂತ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಎಲ್ಲಿ ಸರ್ ನ್ಯಾಯ ಸಿಕ್ತು ಸರ್? ಸುಮ್ಮನೆ ಹೋರಾಟ ಅಲ್ಲಿ ಇಲ್ಲಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಸರ್. ಲೀಗಲ್ ಆಗಿ ಹೋರಾಡಿ ಸರ್, ಏನಾರು ಒಂದು ಆಯ್ತೆ. ಅದೇ ಆಗುತ್ತೆ, 100% ಆಗುತ್ತೆ. ತಾತ್ಕಾಲಿಕ ಸ್ಮಾರಕ ಮಾಡಿ ಸರ್. ಮಾಡಿದಾಗ ನಮ್ ಖುಷಿ ಸರ್. ಅದು ಏನಕ್ಕಂದ್ರೆ ನಮ್ಮನೆ ಸರ್. ಅದು ಅಲ್ಲಲ್ಲ, ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ. ನವೀನ್ ಅಂತ ನಮ್ಮನೆ. ನೀವು ಮಾಡಿರೋ ಕೆಲಸ ಒಳ್ಳೇದು. ಇಲ್ಲಿ ಕೇಳ್ಕೊಳ್ಳಿ ನವೀನ್ ಅವರೇ, ನೀವು ಸ್ಥಳೀಯವಾಗಿ ನನ್ನ ಬಗ್ಗೆ ವಿಚಾರಿಸೋದಂಗಿಲ್ಲ ಸರ್ ಅವಶ್ಯಕತೆ. ನೀವೆಲ್ಲ ಮಾಡೋದಾಗಿದ್ರೆ ನಾವು HD ಕೋಟೆಯಿಂದ ಬಂದು ಮಾಡ್ತೀವಿ. ಮಾಡಿ ಸರ್, ಮಾಡಿ. ಸ್ಮಾರಕದ ಬಗ್ಗೆ ನೀವು ಆಡಿದ್ರಲ್ಲ ಮಾತುಗಳು ಅವೆಲ್ಲ ತಪ್ಪು ಸರ್. ಅದನ್ನ ಹಿಂದಕ್ಕೆ ತಗೊಬಿಡಿ ಅಷ್ಟೇ ನಾನು ಹೇಳೋದು. ನೀವು ಮಾಡಿರೋ ಮಾತುಗಳೆಲ್ಲ ತಪ್ಪು ಸರ್. ಅದ್ರ ಬಗ್ಗೆ ಮಾತನ್ನ ಸ್ವಲ್ಪ ಹಿಂದೆ ತಗೊಬಿಡಿ ಸರ್. ದಯವಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಕ್ಲಾರಿಟಿ ಕೊಟ್ಬಿಡಿ. ನೀವು ಮಾತಾಡಿರೋ ಮಾತುಗಳು ತಪ್ಪು. ಗೌರ್ಮೆಂಟ್ನ ಕ್ವಶನ್ ಮಾಡಿ, ಗೌರ್ಮೆಂಟ್ನ ಕ್ವಶನ್ ಮಾಡಿ. ನೀವು ಆನೆ ಮಾವುತರಿಗೆ, ಆನೆ ದಂತ ಅಂದ್ರಲ್ಲ, ಅದು ಸ್ವಲ್ಪ ಬೇಜಾರಾಗಿದೆ ಅವ್ರಿಗೆ. ನೀವು ಗೌರ್ಮೆಂಟ್ನ ಕ್ವಶನ್ ಮಾಡಿ, ಅರಣ್ಯ ಇಲಾಖೆನೂ ಕ್ವಶನ್ ಮಾಡಿ. ನಮ್ಮನ್ನ ಕ್ವಶನ್ ಮಾಡೋದು ತಪ್ಪು. ನೀವು ಅರಣ್ಯ ಇಲಾಖೆನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವ್ರು ಇಲ್ಲ ಸರ್, ಡಿ ಬಸ್ ಮೇಲೆ ಕೇಸ್ ಆಗ್ಬೇಕು, ನಮ್ಮ ಮೇಲೆ ಆಗ್ಬೇಕು. ಬಂದ್ರ ಇನ್ನೇನೋ ಮಾಡಕ್ ಬಂದ್ರ ಇದನ್ನ ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಿದ್ರು ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ತಂದು ಕರೆದು ಕೂರ್ಸಿ ಕೇಳ್ ಕಳ್ಸೋದ್ರ ಇದನ್ನ ನಾನು ಪ್ರಶ್ನೆ ಮಾಡಿದ್ದೀನಿ. ಇವ್ರು ಅದನ್ನ ಸಂಪೂರ್ಣವಾಗಿ ಅದನ್ನ ಚೂರ್ಚೂರೆಲ್ಲ ತಗೊಂಡು ಏನೋ ಮಾಡ್ತಾರೆ. ನಾನು ಇನ್ನೇನ್ ಕ್ಲಾರಿಟಿ ಕೊಡ್ಲಿ ಸರ್? ನಾವೇನ್ ಕೊಡ್ಬೇಕು ಕ್ಲಾರಿಟಿ ಕೊಡ್ತೀನಿ ಸರ್. ಅಲ್ಲ ಸರ್, ಈಗ ನೀವು ಹೇಳಿದ್ರಲ್ಲ ಸರ್, ಮಾದೇವ್ ಸರ್ ನಮ್ಗೆ ಹೇಳಿದ್ರು ತಾತ್ಕಾಲಿಕವಾಗಿ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಅಂತ. ಮಾದೇವ್ ಸರ್ ಕೈಲಿ ಹೇಳ್ತೀವಿ ಅದನ್ನ ಹಂಗಾದ್ರೆ ಏನಂತ ಮುಗೀತಲ್ವಾ? ಮಾದೇವ್ ಸರ್ ಹತ್ರನೇ ಸರ್ ನಿಮ್ಮ ಹತ್ರನೇ ಬಂದು ನಾವು ಹೇಳಿದ್ದಲ್ವಾ? ನಿಮ್ಮ ಹತ್ರ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಸರ್. ಬಿಡಿ, ನೀವು ಅದೇನೋ ಈಗ FIR ಅಂತ ಆಯ್ತಲ್ಲ, ನೀವು FIR ಆಯ್ತಾ ಇನ್ನೊಂದು ಮತ್ತೊಂದು ಅದು ಆಲಿ ಸರ್. ಅದಾದಾಗ ಆನ್ಸರ್ ಮಾಡ್ತೀವಿ. ಪ್ರೂಫ್ ಇಲ್ಲ ನಾನು ಏನು ಮಾತಾಡಲ್ಲ. ಎಲ್ಲಕ್ಕೂ ಪ್ರೂಫ್ ಐತೆ ನನ್ನ ಹತ್ರ.
ನಾನು ಮಾತಾಡ್ತೀವಿ ಬಿಡಿ ಸರ್. ನೀವು ಅದೇನೋ ಅಂದ್ರಲ್ಲ ಕೊಡಿಸ್ಬಿಡಿ, ಆ ಮುಗೀತಾ? ಉದ್ದೇಶದಿಂದ ಸರ್. ಈಗ ಮಣ್ಣು ನೀರು ಒಳಗಡೆ ಹೋಗೋದಿಲ್ಲ ಅಂತ ಹೇಳ್ತೀರಾ ನೀವು. ಅದು ಹೆಂಗೆ ಹೋಗಲ್ಲ ಸರ್? ಹೋಯ್ತೆ ಸರ್. ಕಳ್ತನ ಮಾಡಕ್ ಬಂದಿರೋ ಆ ಥರ ಬಿಡಿ ಸರ್. ಆಯ್ತು, ನಿಮಗೆ ಅರ್ಥ ಆಗಲ್ಲ ಅನ್ಕೋತೀನಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ. ಪರಿಸ್ಥಿತಿ ಅಲ್ಲ ಸರ್, ನಮ್ಗೆ ಬೇಕಾಗಿರೋ ಒಂದಿವ್ಸ ಮಾಡಕ ಡಿ ಭಾಷೆ ಇನ್ನೊಬ್ಬರ ಗೌರ್ಮೆಂಟ್ ಅರಣ್ಯ ಇಲಾಖೆ ನನ್ಗೆ ಬೇಕಾಗಿಲ್ಲ. ನಾವು ಇಲ್ಲಿ ಭೂಮಿನ ಅಗದಾಗ ನಮ್ಗೆ ಯಾವಾಗ ನೀರು ಹೋಗುತ್ತೆ ಯಾವಾಗ ನೀರು ಹೋಗಲ್ಲ ನಮ್ಗೆ ಗೊತ್ತಿರಲ್ಲ ಒಬ್ಬರು. ಈಗ ಪರ್ಮನೆಂಟ್ ಮಾರಕ್ಕೋಸ್ಕರ ಹಳ್ಳ ತೆಗಿತಾರೆ, ಅವಾಗ ನೀರು ಹೋಗಲ್ಲ ಸರ್? ಸರ್ ಪರ್ಮನೆಂಟ್ ಮಾಡೋದಕ್ಕೆ ಯಾರಾದ್ರೂ ಮಳೆಗಾಲದಲ್ಲಿ ತೆಗಿತಾರ? ಹಾಗಾದ್ರೆ ಮಳೆಗಾಲ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಮಳೆಗಾಲ ಆಗಿರೋ ಉದ್ದೇಶದಿಂದಾನೇ ಬಂದು ಕೆಲಸ ಮಾಡಿದ್ವಿ ಸರ್. ಸರ್ ಡೌನ್ ಆಗ್ಬೇಕು, ಸೆಟ್ ಆಗ್ಬೇಕು. ಅದು ನಾವು ಮಳೆಗಾಲ ಅನ್ನೋ ಉದ್ದೇಶದಿಂದಾನೇ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದು. ಮಳೆಗಾಲ ಸ್ಟಾರ್ಟ್ ಆಯ್ತು. ಸರಿ ಇದೆ, ನಾನು ಹೇಳ್ತಾ ಇಲ್ವಾ? ನಿಮ್ಮ ಉದ್ದೇಶ ಸರಿ ಇದೆ, ನಾನು ಎಲ್ಲೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಾಹಿತಿ ಕೊರತೆ ಇದೆ. ಸಪೋರ್ಟ್ ಮಾಡ್ತಿದ್ದೀರಾ, ಇಲ್ಲ ಅಂತಲ್ಲ. ಬಟ್ ನೀವು ಮಾಡಿರೋ ರೀತಿ ಸರಿ ಇಲ್ಲ. ಡಿ ಬಾಸ್ ಅವ್ರು FIR DFIR ಮೇಲೆ FIR ಹಾಕ್ಬೇಕು, ಅದೆಲ್ಲ ಉದ್ದೇಶ ಇಲ್ಲ ಸರ್, ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಅಂದ್ರೆ ಡಿ ಬಾಸ್ ಅವ್ರ ಹೆಸರು ಬಂದಿದ್ದಕ್ಕೆ ನಾನು ಮಾಡಿರೋದು ಬಿಟ್ಟು ಡಿ ಬಾಸ್ ಅವ್ರ ಮೇಲೆ FIR ಇಲ್ಲ ಸರ್. ಇಲ್ಲ, ಮಾತಾಡ್ತಿರ್ಲಿಲ್ಲ. ಅದು ಒತ್ತಿ ಹೇಳಿದ್ರೆ ಡಿ ಬಾಸ್ ಅವ್ರ ಮೇಲೆ FIR ಹಾಕ್ಬೇಕು ಅಂತ. ಡಿ ಬಾಸ್ ಹೆಸರು ಬಂದಿರೋದಕ್ಕೆ ನಾವು ಮಾತಾಡೋದಲ್ವಾ ಸರ್? ಹಂಗಾರೆ ಯಾರ ಹೆಸರು ನಿಮ್ಮ ಹೆಸರು ಇನ್ವಾಲ್ವ್ ಹೋಗ್ಬಿಟ್ರೆ ನೀವು ಮಾಡ್ಬಿಡ್ತೀರಾ, FIR ಹಾಕ್ಬಿಡ್ತೀರಾ? ಹೆಸರು ಬಂದ್ರು ಸರ್, ಯಾರದೇ ಹೆಸರು ಬಂದ್ರು ಅವ್ರ ಹೆಸರು ಇಟ್ಕೊಂಡೇ ಮಾತಾಡೋದಲ್ವಾ? ಈಗ ಸರ್ ಕಾಮನ್ ಮ್ಯಾನೇ ಬೇರೆ, ಸೆಲೆಬ್ರಿಟಿನೇ ಬೇರೆ. HD ಕೋಟೆ ನವೀನ್ ಅಂತ ನನಗೆ ಈಗ ಗೊತ್ತಾಗಿತ್ತು. ಸುಮ್ಮನೆ ನಾನು ನವೀನ್ HD ಕೋಟೆ ಅವ್ರ ಮೇಲೆ FIR ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊತೀರಾ ಸರ್, ನೀವೇ ಕಾಂಟ್ರವರ್ಸಿ ಮಾಡ್ಕೊತಿರೋದು. ಈಗ ಉಮಾಪತಿ ಅವ್ರ ಕೇಸಲ್ಲಿ ಒಂದು ಆಯ್ತು ಗೊತ್ತಾ ಸರ್? ಡಿ ಬಾಸ್ ವಿಷಯದಲ್ಲಿ ದುಡ್ಡು ಯಾರು ಇಸ್ಕೊಂಡು ಒಂದು ಯಾವ ಲೇಡಿ ಡಿ ಬಾಸ್ ಹಚ್ಚಿ ಹೋಗ್ಬಿಟ್ಲು, ರಾಂಗ್ ಹಾಕಿದ್ದಾರೆ ಮೇಲೆ ಅವ್ರ ಮೇಲೆ. ಸರ್ ಹೇಳ್ತಿರೋದು ಅದಕ್ಕೆ ನೀವು ಪ್ರೂಫ್ ಇಲ್ದಾನೆ ಸುಮ್ಮನೆ ಮಾತಾಡಿರೋದು ತಪ್ಪು ಅಂತ ನಾನು ಹೇಳ್ತೇನೆ. ಪ್ರೂಫ್ ಅಲ್ಲ ಸರ್, ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಎಲ್ಲ ಪ್ರೂಫ್ ಇಟ್ಕೊಟ್ಟು ರಾಂಗ್ ಸರ್. ಒಬ್ರು ಹೋರಾಟಗಾರರಿಗೆ ಇರ್ಕೊಂಡು ಅದನ್ನ ತಿಳ್ಕೊಂಡ್ರೆ ಮಾತಾಡೋದು ತಪ್ಪು, ಪ್ರೂಫ್ ಇಲ್ದಾನೆ ಏನೇ ಮಾತಾಡೋದು ತಪ್ಪು. ನಿಮ್ಗೆ ಕ್ಲಾರಿಟಿ ಕೊಡಕ್ ಬಂದ್ರೆ ನೀವು ಈ ತರ ಮಾತಾಡ್ತೀರಿ. ಕ್ಲಾರಿಟಿ ಏನು ಕೊಡೋ ಅವಶ್ಯಕತೆ ಇಲ್ಲ ಬಿಡಿ ಸರ್, ನೀವು ಮಾಡಿರೋ ತಪ್ಪು ಅಂತ ಹೇಳ್ತೀನಿ ಅಷ್ಟೇನೇನಿಲ್ಲ. ಇರ್ಲಿ ಬಿಡಿ. ಓಕೆ ಸರ್, ನೀವು ಹೋರಾಟ ಮಾಡಿ ಸರ್. ಹಾಂ ಸರ್. ಓಕೆ ಥ್ಯಾಂಕ್ ಯು.